ನಮಸ್ಕಾರ ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾರಲ್ ಸ್ಟೋರಿ ಹೇಳ್ತೀನಿ. ಏನಂದರೆ, ಒಂದು ಆಶ್ರಮದಲ್ಲಿ ಒಬ್ಬನು ಗುರೂಜಿ ಇದ್ದಂತೆ. ಆ ಗುರೂಜಿ ಜನಗಳಿಗೆ, ಕಷ್ಟಗಳಿಗೆ, ಕೇಳುವ ಪ್ರಶ್ನೆಗಳಿಗೆ ನಿಖರವಾದ ಒಂದು ಉತ್ತರ ಕೊಟ್ಟು ಬಹಳ ಪ್ರಸಿದ್ಧಿಯಾಗಿದ್ದ. ಒಂದಿನ ಒಬ್ಬ ಕಿಡಿಗೇಡಿ ಅವನನ್ನು ಪರೀಕ್ಷೆ ಮಾಡಬೇಕು ಅಂತಂದು ಹೋಗಿ, ನಮಸ್ತೆ ಗುರೂಜಿ, ನಾನೊಂದು ಸಮಸ್ಯೆ ತಂದಿದ್ದೀನಿ, ಇದನ್ನು ನೀವು ಬಿಡಿಸ್ಬೇಕು ಅಂತಂದು ಹೇಳ್ದ. ಏನಪ್ಪ ಸಮಸ್ಯೆ? ನನ್ನ ಕೈಯಲ್ಲಿ ಏನಿದೆ ಹೇಳ್ರಿ ಅಂತಂದು ಕೈ ಮುಚ್ಚಿ ಕೇಳ್ದ. ಆವಾಗ ಗುರುಜಿ ಹೇಳಿದ್ರು ಅವನಿಗೆ, ನಿನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಅಂತ ಇವನು ಕೇಳ್ದ ಪ್ರಶ್ನೆ, ಇದು ಪಕ್ಷಿ ಜೀವಂತ ಇದೆಯೋ ಸತ್ತಿದೆಯೋ ಅಂತ ಕೇಳ್ದ. ಈಗ ಗುರುಜಿ ಒಂದು ನಿಮಿಷ ಆಲೋಚನೆ ಮಾಡ್ದ. ಆನಂತರ ಹೇಳ್ದ, ಅದು ಪಕ್ಷಿ ಸತ್ತಿದೆ ಅಂತಂದು. ಆವಾಗ ಇವನು ಪರೀಕ್ಷೆ ಮಾಡೋಕ್ಕೆ ಬಂದವನು ಪರ್ರ ಅಂತ ಅದನ್ನು ಬಿಟ್ಟು ಪಕ್ಷಿ ಹಾರಿಸಿದ. ಹೇಳ್ದ ಅವನು, ನೋಡು ಗುರೂಜಿ, ನೀನು ಹೇಳಿದ್ದು ತಪ್ಪಾಯಿತು ಅಂತಂದು ಹೇಳ್ದ. ಸರಿ ಆಯ್ತು ಬಿಡಪ್ಪ, ನಂದು ತಪ್ಪಾಯಿತು ಅಂತಂದು ಒಪ್ಕೊಂಡ. ಇದೆಲ್ಲ ಆದಮೇಲೆ ಎಲ್ಲ ಜನ ಹೋದರು, ಎಲ್ಲ ಆಯಿತು. ಇವನು ಗುರುಗಳಿಗೆ ಒಂದು ಮಾತು ಕೇಳ್ದ, ಗುರೂಜಿ, ನಿಮಗೆ ಅದು ಗೊತ್ತಿದ್ದರೂ ಯಾಕೆ ನೀವು ಪಕ್ಷಿ ಸತ್ತಿದೆ ಅಂತ ಹೇಳಿದ್ರಿ? ಕೈಯಲ್ಲಿರೋ ಪಕ್ಷಿ ಸತ್ತಿದೆ ಅಂತ ಯಾಕೆ ಹೇಳಿದ್ರಿ ಅಂತ ಹೇಳ್ದ. ಆವಾಗ ಗುರೂಜಿ ನಕ್ಕಂತ ಒಂದೇ ಮಾತು ಹೇಳ್ದ, ನನಗೆ ಪರೀಕ್ಷೆ ಮಾಡೋಕ್ಕೆ ನೀನು ಬಂದಿದ್ಯಾ ಅಂತಲೂ ಗೊತ್ತಿತ್ತು ನನಗೆ, ಆ ಪಕ್ಷಿ ಜೀವಂತ ಇದೆ ಅನ್ನೋದೂ ಗೊತ್ತಿತ್ತು ನನಗೆ. ನಾನು ಅದು ಜೀವಂತ ಇದೆ ಅಂತ ಹೇಳಿದ್ರೆ ನೀನು ಅದನ್ನು ಇಚಿಕಿ ಸಾಯಿಸಿ ಪಾಪ ಕಟ್ಕೊತಿದ್ದಿ. ನಿನ್ನಿಂದ ಒಂದು ಪಾಪದ ಕೆಲಸ ಆಗಬಾರ್ದು ಅಂತ ನಾನು ಸತ್ತಿದೆ ಅಂದೆ, ಹಾಗಾಗಿ ಅದಕ್ಕೆ ಜೀವದಾನ ದೊರೀತು. ಇದರ ಅರ್ಥ ಇಷ್ಟೇ, ಯಾರ ಜೀವ ಅಥವಾ ಯಾರ ಒಂದಿದು ಯಾರ ಕೈಯಲ್ಲೂ ಇರೋದಿಲ್ಲ. ನಾನಿವತ್ತು ಸುಳ್ಳಾಗಿರ್ಬೋದು, ಅಥವಾ ನಾನು ಹೇಳಿದ್ದು ನಂಬಿಕೆ ಇದು ಇಲ್ದಲ್ಲೇ ಕೂಡ ಇರ್ಬೋದು, ಆದರೆ ಒಂದು ಪಕ್ಷಿಯ ಜೀವ ಉಳಿಸಿದ ಸಂತೃಪ್ತಿ ನನಗಿದೆ, ನನಗೆ ಅಷ್ಟು ಸಾಕು ಅಂತಂದು ಗುರುಜಿ ಹೇಳಿದಂತೆ. ಆವಾಗ ಇವನು ಗುರುವಿನ ಮಹಿಮೆ ಕೇಳಿ ಸ್ತಬ್ಧನಾಗಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿದಂತೆ. ಹೇಗಿದೆ ಗೆಳೆಯರೆ ಇವತ್ತಿನ ಈ ಒಂದು ಸಣ್ಣ ಮಾರಲ್? ನಮಸ್ತೆ.